ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಸಮಾಜ ವಿಜ್ಞಾನ 2025ರಲ್ಲಿ ನಿಮ್ಮ ವಾರ್ಷಿಕ ಪರೀಕ್ಷೆ 29 ಮಾರ್ಚ್ 2025ಕ್ಕೆ ನಡೀತಾ ಇದೆ. ಅದಕ್ಕಾಗಿ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ನ ಕೀ ಉತ್ತರಗಳ ಸಹಿತ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದೇನು ಮಾಡೆಲ್ ಕ್ವಶನ್ ಪೇಪರ್ 1 ಇದೆಯಲ್ಲ, ಸೊ ಬೋರ್ಡ್ದವರು ಬಿಟ್ಟಿರ್ತಕ್ಕಂಥ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ಮೇಲೇನೆ ನಾವು ಸೆಟ್ಟನ್ನು ಮಾಡಿದ್ದೀವಿ. ಇದೇ ಥರ 4 ಕ್ವಶನ್ ಪೇಪರ್ಗಳು, ಒಂದು ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಏನೊಂದು ಇತ್ತಲ್ಲ ಅದರ ಬ್ಲೂ ಪ್ರಿಂಟ್ ಆಧಾರದ ಮೇಲೇನೆ ಇರ್ತವೆ. ಸೊ ಚೆನ್ನಾಗಿ ಒಳ್ಳೆ ಪ್ರಶ್ನೆಗಳಿದ್ದಾವೆ. ಖಂಡಿತವಾಗಿ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನೇ ಸೇರ್ಪಡೆ ಮಾಡಿದ್ದೀವಿ. ಅಷ್ಟು ಎಲ್ಲ ವಿಡಿಯೋಗಳು ಎಲ್ಲ ವಿಷಯಗಳಲ್ಲಿ ಹಾಕ್ತೀವಿ. ಸೊ ನೋಡಿ, ಹೆಚ್ಚು ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೇನ್ ಕ್ವಶನ್ಸ್ ಮತ್ತು ಆನ್ಸರ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೀವಿ. ಸೊ ಫಸ್ಟ್ ಒನ್, ಶಿಖರ ಸೋಲಿಗೆ ಕಾರಣವಾದ ಅವಮಾನಕರ ಒಪ್ಪಂದ ಅಂತ ಕೇಳಿದ್ರು. ಸೊ ಗೊತ್ತಿರಲಿ, ಲಾಹೋರ್ ಒಪ್ಪಂದ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪ್ರಾಂತ್ಯಗಳಲ್ಲಿ ಸರ್ಕಾರವನ್ನು ಜಾರಿಗೆ ಮಾಡದ ಶಾಸನ ಅಂತ ಕೇಳಿದ್ದಾರೆ. ಸೊ ಪ್ರಾಂತ್ಯಗಳಲ್ಲಿ ಸರ್ಕಾರವನ್ನು ಜಾರಿಗೆ ಮಾಡಿರುವ ಶಾಸನ ಅದು 1919ರ ಭಾರತೀಯ ಪರಿಷತ್ ಕಾಯ್ದೆ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ದ್ವಿತೀಯ ಪ್ರಪಂಚ ಯುದ್ಧದಲ್ಲಿ ಅತಿ ಹೆಚ್ಚು ಪ್ರಾಣಗಳನ್ನು ಕಳೆದುಕೊಂಡ ದೇಶ. ಸೊ ದ್ವಿತೀಯ ಪ್ರಪಂಚ ಯುದ್ಧದಲ್ಲಿ ಅಂದರೆ 2ನೇ ಮಹಾಯುದ್ಧದಲ್ಲಿ ಅತಿ ಹೆಚ್ಚಿನ ಒಂದು ಪ್ರಾಣ ಕಳೆದುಕೊಂಡ ದೇಶ ಅದು ಬಂದ್ಬಿಟ್ಟು ರಷ್ಯಾ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಬಾಲಕಾರ್ಮಿಕ ವಿರೋಧಿ ಕಾಯ್ದೆ ಉಲ್ಲಂಘಿಸಿದ ಉದ್ಯೋಗಪತಿಗಳಿಗೆ ವಿಧಿಸುವ ದಂಡ ಎಷ್ಟು? ಸೊ ಬಾಲಕಾರ್ಮಿಕ ವಿರೋಧಿ ಕಾಯ್ದೆ ಉಲ್ಲಂಘಿಸಿದ್ರೆ ಸೊ ಉದ್ಯೋಗಪತಿಗಳಿಗೆ ಏನು ಮಾಡ್ತಾರಪ್ಪ ಅಂದರೆ 20,000 ರೂಪಾಯಿ ದಂಡವನ್ನು ಹಾಕ್ತಾರೆ ಅಂತಕ್ಕಂಥದ್ದು ಗೊತ್ತಿರಲಿ. 5ನೇ ಪ್ರಶ್ನೆ, ಚಿಪ್ಕೋ ಚಳವಳಿಯ ನೇತಾರರು. ಸೊ ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ ಭಟ್ಟರು, ಇವರಿಬ್ಬರು ಕೂಡ ಏನಪ್ಪ ಅಂತಂದರೆ ಚಿಪ್ಕೋ ಚಳವಳಿಯ ನೇತಾರರು. ಇನ್ನು ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರುವ ಮುಖ್ಯ ಅಕ್ಷಾಂಶ ಕೇಳಿದ್ದಾರೆ. ಅದು 23ವರೆ ಉತ್ತರ ಅಕ್ಷಾಂಶ. ನೆನಪಿಟ್ಕೊಡ್ರಿ, ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರ್ತಕ್ಕಂಥ ಮುಖ್ಯ ಅಕ್ಷಾಂಶ ಅದು 23ವರೆ ಉತ್ತರ ಅಕ್ಷಾಂಶ ಅನ್ನೋದು ಸರಿ ಉತ್ತರ. 7ನೇ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಕೇಳಿದರೆ ಡಾಕ್ಟರ್ MS ಸ್ವಾಮಿನಾಥನ್. ಸೊ ಸ್ವಾಮಿನಾಥನ್ ಅವರನ್ನು ನಾವೇನಂತೀವಿ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. 8ನೇ ಪ್ರಶ್ನೆ, ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿ ಮಾಡಿದ ವರ್ಷ. ಸೊ ಭಾರತದಲ್ಲಿ 1986ರಲ್ಲಿ ಏನಾಗಿತ್ತು ಅಂತಂದ್ರೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಜಾರಿ ಮಾಡಿದ್ರು ಅಂತಕ್ಕಂಥದ್ದು ಇತ್ತು. ಇನ್ನು ಮೇನ್ಸ್ 2ದಲ್ಲಿ ಹೋಗೋಣ. ಪ್ರತಿ ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. 8 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ. 8 ಪ್ರಶ್ನೆ 8 ಅಂಕ. 9ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಯಾವಾಗ ಜಾರಿಗೆ ಬಂದಿತು? ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಡಾಲ್ ಹೌಸಿ 1848ರಲ್ಲಿ ಜಾರಿಯನ್ನು ಮಾಡಿದ ಅನ್ನೋದು ಗೊತ್ತಿರಲಿ. ಪ್ರಶ್ನೆ 10, ಅಮೆರಿಕವು 2ನೇ ಮಹಾಯುದ್ಧದಲ್ಲಿ ಪ್ರವೇಶ ಪಡೆಯಲು ಕಾರಣವಾದ ಅಂಶವೇನು? ಅಂದರೆ ಈ ಜಪಾನ್ ದೇಶ ಅಮೆರಿಕಾದ ಪ್ರಸಿದ್ಧ ನೌಕಾನೆಲೆ ಪರ್ಲ್ ಹಾರ್ಬರ್ ಇದ್ರ ಮೇಲೆ ದಾಳಿ ಮಾಡ್ತದ. ಆ ಕಾರಣಕ್ಕಾಗಿ ಅಮೆರಿಕ ಏನು ಮಾಡಬೇಕಾಗ್ತದ, 2ನೇ ಮಹಾಯುದ್ಧದಲ್ಲಿ ಪ್ರವೇಶ ಪಡೀಲಿಕ್ಕೆ ಮುಖ್ಯ ಕಾರಣವಾಗಿ ಬಿಡ್ತದ. 11ನೇ ಪ್ರಶ್ನೆ, ಮಹಿಳಾ ಸಬಲೀಕರಣದ ಅರ್ಥ ತಿಳಿಸ್ರಿ. ಪುರುಷರಷ್ಟೇ ಮಹಿಳೆಯರನ್ನ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಸಬಲರನ್ನಾಗಿ ಮಾಡೋದಕ್ಕೆ ಏನಂತ ಕರೀತಾರೆ? ಮಹಿಳಾ ಸಬಲೀಕರಣ ಅಂತ ಕರೀತಾರೆ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಮುಂದಿನ ಪ್ರಶ್ನೆ, ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಅಂತ ಕೇಳಿದ್ದಾರೆ. ಸೊ ಮಾನವ ಕುಲ ತಾನೊಂದೇ ಒಲಂ ಅಂತಕ್ಕಂಥ ಹೇಳಿದವರು ಯಾರಪ್ಪ ಅಂತಂದರೆ ಸೊ ಅವರೇ ಪಂಪ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 13, ಕಪ್ಪು ಬಂಗಾರ ಎಂದು ಕರೆಯಲ್ಪಡುವ ಖನಿಜ ಕೇಳಿದ್ದಾರೆ. ಸೊ ಕಪ್ಪು ಬಂಗಾರ ಎಂದು ಕರೆಯಲ್ಪಡುವ ಖನಿಜ ಕಲ್ಲಿದ್ದಲು. ಪ್ರಶ್ನೆ 14, ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯು ಯಾವ ಇಲಾಖೆಗೆ ಸೇರುತ್ತದೆ? ಸೊ ರಾಜ್ಯ ಹೆದ್ದಾರಿಗಳ ನಿರ್ವಹಣೆ ಮತ್ತು ನಿರ್ಮಾಣದ ಕೆಲಸ ಅದು ರಾಜ್ಯ ಲೋಕೋಪಯೋಗಿ ಇಲಾಖೆಗೆ ಸೇರ್ತದೆ. ರಾಷ್ಟ್ರದ್ದು ರಾಷ್ಟ್ರ ಲೋಕೋಪಯೋಗಿ ಇರ್ತದೆ, ರಾಜ್ಯದ್ದು ರಾಜ್ಯ ಲೋಕೋಪಯೋಗಿಗೆ ಬರ್ತದೆ. 15ನೇ ಪ್ರಶ್ನೆ, ಹಳದಿ ಕ್ರಾಂತಿ ಯಾವ ಉತ್ಪಾದನೆಯ ಹೆಚ್ಚಳಕ್ಕೆ ಸಂಬಂಧಿಸಿದೆ? ಸೊ ಹಳದಿ ಕ್ರಾಂತಿ ಏನಾಗದಪ್ಪ ಅಂದ್ರೆ ಎಣ್ಣೆ ಬೀಜಗಳ ಹೆಚ್ಚಳದ ಉತ್ಪಾದನೆಗೆ ಸಂಬಂಧಿಸಿದೆ. 16ನೇ ಪ್ರಶ್ನೆ, ಸಣ್ಣ ಪ್ರಮಾಣದ ಉದ್ದಿಮೆ ಸ್ಥಾಪಿಸಲು ನೆರವು ನೀಡುವ ಸಂಸ್ಥೆ ಯಾವುದು? ಸೊ ಸಣ್ಣ ಪ್ರಮಾಣದಲ್ಲಿ ಉದ್ದಿಮೆಗಳನ್ನು ಸ್ಥಾಪಿಸಬೇಕಾದ್ರೆ ಸೊ ನೆರವು ನೀಡ್ತಕ್ಕಂಥ ಸಂಸ್ಥೆ ಅದು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಅನ್ನೋದು ನೆನಪಿರಲಿ. 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಅಲ್ಲಿ 4 ಪಾಯಿಂಟ್ಸ್ಗಳಲ್ಲಿ ಅಥವಾ 4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 17ನೇ ಪ್ರಶ್ನೆ, ಲಾಭಕೋರತನಕ್ಕೆ ಪ್ರಮುಖ ಕಾರಣಗಳನ್ನು ಪಟ್ಟಿ ಮಾಡಿ. ಇಲ್ಲಿ ಏಕಸ್ವಾಮ್ಯ ವ್ಯವಸ್ಥೆ ಬರ್ತದೆ, ಕಳ್ಳ ವ್ಯಾಪಾರ, ಬಹುರಾಷ್ಟ್ರೀಯ ಕಂಪನಿಗಳ ವ್ಯಾಪಕತೆ,
ಅಕ್ರಮ ದಾಸ್ತಾನು, ಅನಾರೋಗ್ಯಕರ ಮಾರುಕಟ್ಟೆ ನಿಯಮಗಳು ಇವೆಲ್ಲ ಲಾಭಕೋರತನಕ್ಕೆ ಮುಖ್ಯ ಕಾರಣಗಳು ಆಗಿದ್ದಾವೆ. ಅಥವಾ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಿಸುವ ಉಪಾಯಗಳನ್ನು ಕೇಳಿದ್ದಾರೆ. ಬೆಲೆ ನಿಯಂತ್ರಣ, ಉತ್ತಮ ವಿದೇಶಿ ವ್ಯಾಪಾರದ ನೀತಿ, ಯೋಗ್ಯ ಆಮದು ರಫ್ತು ಧೋರಣೆ, ಕಟ್ಟುನಿಟ್ಟಿನ ಕರಾವಳಿ ಗಸ್ತು ಪಡೆ ಆಚರಣೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಒಪ್ಪಂದ. ಇನ್ನು ಬಾಲ್ಯ ವಿವಾಹದ ಪರಿಣಾಮಗಳನ್ನು ಕೇಳಿದ್ದಾರೆ. ಮಕ್ಕಳ ಮೇಲೆ ಅತಿಯಾದ ದೌರ್ಜನ್ಯ, ಮಕ್ಕಳ ನಿರ್ಲಕ್ಷ್ಯ, ಮಕ್ಕಳ ಹಿಂಸೆ, ಮಕ್ಕಳ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯ, ಮಕ್ಕಳ ಹಕ್ಕುಗಳ ಉಲ್ಲಂಘನೆ. ಇನ್ನು ಬಾಲಕಾರ್ಮಿಕ ಸಮಸ್ಯೆಯ ನಿರ್ಮೂಲನಾ ಉಪಕ್ರಮಗಳಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಜಾರಿ, ಸಂವಿಧಾನದ 24ನೇ ವಿಧಿ ಜಾರಿ, 1988ರಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಕಲ್ಯಾಣ ಯೋಜನೆ ಜಾರಿ, ಕೂಲಿಯಿಂದ ಶಾಲೆಗೆ ಯೋಜನೆ ಜಾರಿ, ಶಿಕ್ಷಣ ಹಕ್ಕು ಕಾಯ್ದೆ 2009 ಜಾರಿ ಅಂತಕ್ಕಂಥ ಅಂಶಗಳು ಗೊತ್ತಿರಲಿ. ಪ್ರಶ್ನೆ 19, ಎನಿ ಬೆಸೆಂಟ್ ರವರ ಸುಧಾರಣಾ ಕ್ರಮಗಳಾವುವು? ಥಿಯೋಸೋಫಿಕಲ್ ಸೊಸೈಟಿ ಆರಂಭ, ವೇದಾಂತ ಶಾಸ್ತ್ರದ ತಿಳುವಳಿಕೆ, ಭಾರತೀಯ ಸಂಸ್ಕೃತಿ ಶ್ರೇಷ್ಠ, ಭಗವದ್ಗೀತೆ ಇಂಗ್ಲಿಷ್ಗೆ ಅನುವಾದ, ಶಾಲೆಗಳ ಆರಂಭ ಅನ್ನೋದು ನೆನಪಿರಲಿ. ಮುಂದಿನ ಪ್ರಶ್ನೆ, ಫ್ಯಾಸಿಸ್ಟ್ ವಾದದ ಲಕ್ಷಣಗಳಾವುವು? ಉಗ್ರ ರಾಷ್ಟ್ರೀಯವಾದ, ಪರಕೀಯ ಶಕ್ತಿಗಳ ನಾಶ, ಹಿಂಸೆಗಳ ವೈಭವೀಕರಣ, ಜನಾಂಗೀಯ ಶ್ರೇಷ್ಠತೆ, ಸಾಮ್ರಾಜ್ಯವಾದ ವಿಸ್ತರಣೆ, ನರಮೇಧಗಳಿಗೆ ಬೆಂಬಲ. 21, ಅರಣ್ಯ ನಾಶಕ್ಕೆ ಮುಖ್ಯ ಕಾರಣಗಳೇನು ಅಂತ ಕೇಳಿದ್ದಾರೆ. ಇಲ್ಲಿ ವ್ಯವಸಾಯದ ವಿಸ್ತರಣೆ ಮಾಡಿರ್ತಕ್ಕಂಥದ್ದು, ನಗರೀಕರಣ ಬೆಳವಣಿಗೆ, ಕೈಗಾರೀಕರಣ ಬೆಳವಣಿಗೆ, ರಸ್ತೆ ಮತ್ತು ರೈಲು ಮಾರ್ಗಗಳ ನಿರ್ಮಾಣ ಮಾಡ್ತಾ ಇದ್ದಾರೆ, ನೀರಾವರಿ ಯೋಜನೆಗಳ ನಿರ್ಮಾಣ, ಕಾಲುವೆಗಳ ನಿರ್ಮಾಣ. ಓಕೆ, ಸೊ ಮಾನವನ ಸ್ವಾರ್ಥಪರತೆ ಇವೆಲ್ಲ ಕೂಡ ಏನಾಗಿದ್ದಾವಪ್ಪ ಅಂದ್ರೆ ಅರಣ್ಯ ನಾಶಕ್ಕೆ ಕಾರಣಗಳಾಗಿ ಬಿಟ್ಟಿದ್ದಾವೆ. 22, ಭೂ ಬಳಕೆಯ ಪ್ರಕಾರಗಳು ಯಾವುವು? ನಿವ್ವಳ ಸಾಗುವಳಿ ಭೂಮಿ, ಅರಣ್ಯದ ಪ್ರದೇಶ, ಕೃಷಿಗಾಗಿ ದೊರೆಯುವ ಭೂಮಿ, ಪಾಳು ಭೂಮಿ, ಹುಲ್ಲುಗಾವಲು, ಗೋಮಾಳ. 23, ಪರೋಕ್ಷ ತೆರಿಗೆಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಕೇಂದ್ರ ಅಬಕಾರಿ ತೆರಿಗೆ, ಆಮದು ರಫ್ತು ತೆರಿಗೆ, ಸೇವಾ ತೆರಿಗೆ, ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆ. ಪ್ರಶ್ನೆ 24, 3 ಹಂತದ ಗ್ರಾಹಕ ನ್ಯಾಯಾಲಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಒಟ್ಟು 3 ಹಂತದಲ್ಲಿ ಗ್ರಾಹಕ ನ್ಯಾಯಾಲಯಗಳು ಬರ್ತವೆ: ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗ. ಸೊ ಇಷ್ಟು ನಾವೇನು ಮಾಡಿದ್ದೀವಪ್ಪ ಅಂದರೆ 1 ಅಂಕದ ಬಹುವಾಕ್ಯ ಪ್ರಶ್ನೆಗಳು, 1 ಅಂಕದ ಒಂದೇ ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು, ಜೊತೆಗೆ 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ. ಇನ್ನು ನಾವೇನು ಮಾಡೋಣ, ಮುಂದಿನ 3 ಅಂಕದ ಪ್ರಶ್ನೆಗಳು ಏನಾಗಬೇಕು ಅಂದ್ರೆ ಅವುಗಳು 6 ವಾಕ್ಯಗಳಲ್ಲಿ